ಅವ್ರದೇ ಬಿತ್ತು ಪೇಷಂಟ್ ಮೊಬೈಲ್ ಅದ. ಲೆಟರ್ ಬರೆದಿದ್ದಾರೆ, ಅದು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಏನೋ ಒಂದು 100-200 ಜೀವ ಹೋದಾಗ ನೀವು ಮಾಡಂಗೆ ಕಾಣ್ತೀರಿ ಸರ್. ಅಲ್ಲಿವರೆಗೆ ಜಿಲ್ಲಾಡಳಿತ ಬೀದರ್ನಲ್ಲಿ ವಿಫಲ ಆಗಿದೆ ಅಂತೇಳಿ ಸಾರ್ವಜನಿಕರು ಅನ್ಕೊಳ್ತಾ ಇದ್ದಾರೆ ಸರ್. ಆ ಥರ ಏನಿಲ್ಲ, ಆ ಥರ ಏನು ಮಾಡ್ಬೇಕು ಹೊರಗಿಂದೆಲ್ಲ ಹೊರಗಿಂದಷ್ಟೇ ನಮ್ಮ ವರ್ಕಿಂಗ್ ಸರ್. ಏಕೆ ಈ ಮಾತನ್ನು ಹೇಳ್ತಿದ್ವು ಅಂದರೆ ಸುಮಾರು 6 ತಿಂಗಳು ಕೆಳಗಡೆ ನಾವು ಸಹ ಒಂದು ಓಕೆ, ರಾಷ್ಟ್ರ ಮಟ್ಟದಲ್ಲಿ 14 ಏಪ್ರಿಲಿಂದ 20 ಏಪ್ರಿಲ್ವರೆಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ಅದರ ಅಂಗವಾಗಿ ಮೊದಲನೇದಾಗಿ 14 ಏಪ್ರಿಲ್ ಅವತ್ತು ಆ ದಿನಾಂಕದಂದು ಯಾರಾದರೂ ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಸಿಬ್ಬಂದಿ ಯಾರು ತಾವು ಪ್ರಾಣವನ್ನು ಹನ್ನೊಂದು ಸಂದರ್ಭದಲ್ಲಿ ಸತ್ತಿದ್ದಾರೆ ಅವರಿಗೆ ಹುತಾತ್ಮನ ದಿನವನ್ನು ಆಚರಣೆ ಮಾಡಿ ನಂತರ ಒಂದು ಸೇವಾ ಸಪ್ತಾಹವನ್ನು 14 ಏಪ್ರಿಲಿಂದ 20ವರೆಗೆ ಕಂಟಿನ್ಯೂ ಆಗಿ ಒಂದು ಸೇವಾ ಸಪ್ತಾಹ ಅಂಗವಾಗಿ ಈ ಬೇರೆ ಬೇರೆ ಕೆಲಸ ಇದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತೀವಿ. ಅದೇ ರೀತಿಯಾಗಿ ಆ ಅವೇರ್ನೆಸ್ ಅಂಗವಾಗಿ ಇವತ್ತು ಒಂದು ವಿಮ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಯಾವುದಾದ್ರೂ ಒಂದು ಘಟನೆ ಈ ಥರ ಆದಾಗ ಇಲ್ಲಿನ ಸಿಬ್ಬಂದಿ ಮತ್ತು ಯಾವ ಥರ ಅವ್ರು ನುರಿತ ಅವರು ಪ್ರಾಕ್ಟಿಕಲ್ ಆಗಿ ಅವ್ರನ್ನ ತಾವು ಇನ್ವಾಲ್ವ್ ಆಗಬೇಕು ಎಂಬುದ್ರ ಬಗ್ಗೆ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ಸೆಮಿನಾರ್ ಕ್ಲಾಸಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದೀವಿ. ಯಾವುದೋ ಒಂದು ಅನಾಹುತ ಆದ ಸಂದರ್ಭದಲ್ಲಿ ಇವರು ಡಾಕ್ಟರ್ ಬಾಲಿ ಅವರು ಮತ್ತು ಈ ಥರ ಬೇರೆ ಬೇರೆ ಸ್ಟಾಫೆಲ್ಲ ತುಂಬ ನಮಗೆ ಸಹಾಯ ಕೊಟ್ಟಿದ್ದಾರೆ. ಈ ಥರ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಘಟನೆ ಆಗಬಾರ್ದು, ಆಗಿರೋ ತಕ್ಷಣ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಎಂಬುದನ್ನು ಪ್ರಾಕ್ಟಿಕಲಿ ಇದಕ್ಕೆ ಮಾಕ್ ಡ್ರಿಲ್ ಒಂದು ಪ್ರಾಕ್ಟಿಕಲಿ ಮಾಡಿ ತೋರಿಸಲಾಗಿದೆ ಎಲ್ಲರಿಗೆ. ಅದಕ್ಕೆ ಇವತ್ತಿನ ದಿನ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನವಾಗಿ ಇದೇ ರೀತಿಯಾಗಿ ನಾವು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಇಲ್ಲಿವರೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಕ್ಕೆ ಧನ್ಯವಾದ ಸರ್. ಇದು 7 ಅಂತಸ್ತಿನ ಬಿಲ್ಡಿಂಗ್ ಇದೆ. ಇಲ್ಲಿ ಫೈರ್ ಸೇಫ್ಟಿ ಪೈಪ್ ಕಟ್ಟಾಗಿದೆ ಸರ್. ಇದಕ್ಕೆ ಏನು ತಾವು ಹೇಳಕ್ಕೆ ಬಯಸ್ತಿರೋ ಜಿಲ್ಲಾಧಿಕಾರಿಯಾಗಿ? ಇಲ್ಲ, ಆಯಿತು, ಅದು ನಿಜ ಇದೆ. ಅದು ಎಲ್ಲ ಫೈರ್ ಸೇಫ್ಟಿ ಪೈಪ್ ಎಲ್ಲ ಕಟ್ಟಾಗಿಲ್ಲ. ಔಟ್ ಸೈಡಿಂದ ಬಿಲ್ಡಿಂಗ್ ಏನಿದೆ ಔಟ್ ಸೈಡಿಂದ ಹಾರ್ಡೆಂಟ್ ಲೈನ್ ಅದು ಕಟ್ಟಾಗಿದೆ. ಇನ್ ಸೈಡಿಂದ ಬೇರೆ ಲೈನ್ 2 ಲೈನ್ ಇದಾವೆ ಇದು. ಅದಕ್ಕೆ ಆ ಪೈಪ್ ಲೈನ್ ಈಗಾಗಲೇ ಇದು ಈ ವಿಷಯನ ಗಮನಕ್ಕೆ ತಂದಿದ್ದಾರೆ. ಇದು ನಾವು ಕೂಡ ಒಂದು ಹಿಂದೆ ನಾನು ಭೇಟಿ ನೀಡಿದಾಗ ಈ ವಿಷಯ ಗಮನಕ್ಕೆ ತಂದಿದ್ದೀನಿ. ಇದು ತಕ್ಷಣ ಮಾಡ್ಕೋಬೇಕಾಗಿದೆ ಅಂತೆ. ಇದು ಮತ್ತು ಇದು ಹೈರೇಂಜ್ ಬಿಲ್ಡಿಂಗ್ಗೆ ಒಂದು ವಿಚಾರ ಇರೋದ್ರಿಂದ ಇದು ಬೆಂಗಳೂರಿಂದ ಪ್ರೊಸೀಜರ್ ಕಂಟಿನ್ಯೂ, ಇದು ಬೆಂಗಳೂರಿಂದ NOC ಪ್ರೊಸೀಜರ್ಗೆ ಆಗುತ್ತೆ.
ಅದರ ಜೊತೆಯಲ್ಲಿ ನಾವು ಮಧ್ಯದಲ್ಲಿ ಅವರಿಗೆ ಏನು ಸಲಹೆ ಸೂಚನೆಗಳು ಮಾಡಬೇಕಾಗಿದೆ ಮತ್ತು ಫೈರ್ ಫೈಟಿಂಗ್ ಏನು ಯಾವ ಥರ ಅವೇರ್ನೆಸ್ ಇಟ್ಕೋಬೇಕಾಗಿದೆ ಅದನ್ನು ಆ ಕಾಲದಲ್ಲಿ ಅಡಿಟ್ ಮಾಡಿ ಮತ್ತು ಅವರಿಗೆ ಪ್ರಾಕ್ಟಿಕಲ್ ಮುಖಾಂತರ ಮತ್ತು ಆವಾಗ ಕ್ಲಾಸಲ್ಲಿ ಕಂಡಕ್ಟ್ ಮಾಡೋ ಮುಖಾಂತರ ಅವರಿಗೆ ಅವೇರ್ನೆಸ್ ನಾವು ಇಟ್ಕೊತಾ ಬರ್ತಾ ಇದ್ದೀವಿ. ಸರ್ ಈಗ ಪ್ರತಿ ವರ್ಷ ರಿನ್ಯೂವಲ್ ಅಂತೂ ಮಾಡ್ತಾ ಇದ್ದೀರಿ, ಬಟ್ ಇದು ಪೈಪ್ ಕಟ್ಟಾಗಿ ಭಾಳ ದಿವಸ ಆಯ್ತು ಸರ್. ಇದ್ರ ಬಗ್ಗೆ ತಾವು ಅಲ್ಲ, ನಾವು ರಿನ್ಯೂವಲ್ಗೆ ಈಗ ಇದಕ್ಕೆ ಕಂಪ್ಲೈಂಟ್ಸ್ ಪೈಪ್ ಕಟ್ ರೆಡಿ ಆಗುವವರೆಗೆ ಅದಕ್ಕೆ ಮುಂದೆ ಮೂವ್ಮೆಂಟ್ ಆಗೋದಿಲ್ಲ. ಈಗ ಏನಾದ್ರೂ ಅನಾಹುತ ಆದಾಗ ಏನ್ ಮಾಡ್ಬೇಕು ಸರ್? ಈಗ ಅವರು ರಿನ್ಯೂವಲ್ಗೆ ತಮ್ಮ ಕಡೆ ಬರೋದಿಲ್ಲ, ತಾವು ಮಾಡೋದಿಲ್ಲ, ಪೇಷಂಟ್ ಸತ್ತಾಗ ಯಾರು ಜುಮ್ಮೆದಾರ ಅವರಿಗೆ? ಅದಕ್ಕೆ ಸಂಬಂಧ ಇಲ್ಲ. ಇದು ಪೈಪ್ ಔಟ್ಸೈಡ್ ಇದೆ ಅಷ್ಟೇ, ಒಳಗಡೆ ಇದೆಲ್ಲ ಸಿಸ್ಟಮ್ ಎಲ್ಲ ನೀರು ಅದಕ್ಕೆ ಸಪ್ರೇಟ್ ಹೋಗ್ತದೆ. ಈಗ ಚಾಲು ಇದೆ ಅಂತೀರಾ ಸರ್ ತಮ್ಮ ಪ್ರಕಾರ? ಪೈಪ್ ಸಿಸ್ಟಮ್ ಸಪ್ರೇಟ್ ಆಗಿದೆ. ಅದು ಎರಡು ಸಿಸ್ಟಮ್ ಇದಾವೆ, ಒಂದು ಔಟ್ ಸೈಡಿಗೆ ಇದೆ, ಒಂದು ಇನ್ ಸೈಡಿಗೆ ಇದೆ. 6ನೇ ಅಂತಸ್ತಿಗೆ ನೀರು ಹೋಗ್ಬೋದಾ ಸರ್ ತಮ್ಮ ಪ್ರಕಾರ? ಎಲ್ಲ ಚಾಲು ಇದಾವೆ ಒಳಗಡೆ ಪಂಪ್. ಲಾಸ್ಟ್ ಟೈಮ್ ಕೂಡ ನಾನು ಇದಕ್ಕಿಂತ ಲಾಸ್ಟ್ ಇಯರ್ ಕೂಡ ನಾನು ಬಂದು ಈ ಥರ ಪಂಪ್ ಸಿಸ್ಟಮ್ ಪ್ರಾಬ್ಲಮ್ ಇದ್ದಾಗೆ ನಾವು ಮತ್ತು ಅಲ್ಲಿದ್ದವರು ಮತ್ತು ಇನ್ನೊಬ್ಬರು ಅಧಿಕಾರಿ ಇದ್ದರು, ಅವರು ಎಲ್ಲರೂ ಸೇರಿ ಅದನ್ನು ನಾವು ಚೆಕ್ ಮಾಡಿ ಅದನ್ನು ಪಂಪ್ ಚಾಲೂನ ಮಾಡೋದಿದೆ. ಅದರ ಬಟ್ ಮುಖ್ಯ ಉದ್ದೇಶ ಏನಿದೆ, ಅವಾಗ ಅದನ್ನು ರೊಟೇಷನ್ ಕಂಟಿನ್ಯೂ ಆಗಿ ಸತತವಾಗಿ ಅವರು ಅದನ್ನು ನೋಡ್ಕೊಂಡು ಮುಂದೆ ಹೋಗ್ತಾರೆ. ಈಗ ನಾನು ಇವತ್ತು ಚಾಲು ಮಾಡಿಕೊಟ್ಟ ನಂತರ ಮತ್ತೆ ನಾಳೆ ನಾನು ಮತ್ತೆ ಚಾಲು ಇದೆ ಅಂತ ಎವ್ರಿ ಡೇ ನೋಡೋಕ್ಕಾಗಲ್ಲ. ಬಟ್ ಸಿಸ್ಟಮ್ ಏನಿದೆ ಅವರಲ್ಲಿ ಕೊಟ್ಟಾಗೆ ಅವರು ಅದು ಚಾಲು ಸಿಸ್ಟಮ್ ಇದೆಯಾ ಅಥವಾ ಇಲ್ಲ ಅಂತ ಪ್ರತಿ ದಿವಸ ಅದನ್ನು ಚೆಕ್ ಮಾಡಿಕೊಂಡು ತಾವು ಅದನ್ನು ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಸರ್ ತಾವೇನು ಹೇಳ್ತೀರಿ? ಇವಾಗ ನಮ್ದು ಏನು ಬ್ರಿಮ್ಸ್ ಆಸ್ಪತ್ರೆ ಇದೆ, ಅದರಲ್ಲಿ ಏನು ಫೈರ್ ಆ್ಯಂಡ್ ಸೇಫ್ಟಿ ಅದು ಚಾಲು ಇದೆಯಾ ಸರ್? ಏನು ಬಂದ್ ಆಗಿಬಿಟ್ಟಿದೆ ಸರ್ ಅದು? ಈಗ ಸರ್ ಹೇಳಿದ ಪ್ರಕಾರ ನಮ್ಮಲ್ಲಿ 2 ಸಿಸ್ಟಮ್ ಇದೆ, ಒಳಗಿಂದ ಸಿಸ್ಟಮ್, ಹೊರಗಿನ ಸಿಸ್ಟಮ್. ಒಳಗೆ ಸಿಸ್ಟಮ್ ಇರೋ ನಂತರ ಅದು ಚಾಲೂ ಇದೆ, ಯಾಕಂದರೆ ಅದು ಸರ್ಕ್ಯೂಟ್ ಸಣ್ಣದಿರ್ತದೆ. ಒಂದೊಂದು ರೂಮಿಗೆ ಆಯಾ ಇದರಲ್ಲಿ ಏನಾರ ಆಯ್ತು ಅಂದರೆ ಇಮಿಡಿಯೇಟ್ ಇದು ಆಗ್ತದೆ. ಸ್ಪ್ರಿಂಕಲ್ ಅಂತ ಫಸ್ಟ್ ಏಡ್ ಡಿಸ್ಟ್ರಿಬ್ಯೂಷರು ಮತ್ತು ಅದ್ರ ಜೊತೆಯಲ್ಲಿ ಮೇಲ್ಗಡೆ ಟ್ಯಾಂಕ್ ಇರುತ್ತೆ, ಆ ಗ್ರಾವಿಟಿಯಿಂದ ನೀರು ಬರ್ತದೆ, ಕೆಳಗೆ ಬರ್ತದೆ ಸರ್. ಪಂಪಿಂದ ಮೇಲೆ ಹೋಗೋದು 2 ಸಿಸ್ಟಮ್ ಇದೆ. ಇಲ್ಲೇನೋ ಹೊರಗೆ ಆಯ್ತು ಅಂತಾರೆ ಏನಾದರೂ ಈ ಥರ ಒಂದು ಪೈಪ್ಲೈನ್ ಇದೆ, ನೋಡ್ತಾ ಇದ್ದೀರಿ ಪೈಪ್ಲೈನ್ ಇದೆ, ಅದರಿಂದ ನಾವು ಪೈಪ್ ಕೊಟ್ಟು ಫೈರ್ ಎಡ್ಜಸ್ಟ್ ಮಾಡಬೇಕಂತ. ಈಗ ತಮ್ಮ ಪ್ರಕಾರ ಇದು ಯಾವಾಗ ಚಾಲು ಆಗ್ಬೋದು ಸರ್? ಇದು ನನ್ನ ಕೈಯಿಲ್ಲ, ನಿರ್ದೇಶಕರ ಕೈ ಇದೆ. ಆಲ್ರೆಡಿ ನಾವು ಹೇಳಿದ್ದೇವೆ, ಸುಮಾರು 4-5 ಸಲ ಹೇಳಿದ್ದೇವೆ. ಅವರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಈಗ ಎಲ್ಲಿ ಹೈರ್ ಅಥಾರಿಟೀಸ್ ಏನು ಅಂತಾರೆ ಅದನ್ನು ನಾವು ಕೇಳೋದು. ಯಾಕಂದರೆ ಸರ್ ಸುಮಾರು 12, 13, 15 ವರ್ಷ ಆಯಿತು ಇದು ಬ್ರಿಮ್ಸ್ ರೆಡಿ ಆಗಿಬಿಟ್ಟು. ಯಾವುದೇ ಒಂದು ಥರಗಾರ ಒಂದು ವೇಳೆ ಅಗ್ನಿ ಅವಘಡ ICU ಆಗಲಿ MIC ಆಗಲಿ ಯಾವುದೇ ICU ಒಂದು ವೇಳೆ ಏನಾದರೂ ಬೆಂಕಿ ಅವಘಡ ಆಯ್ತಂದ್ರೆ ಅವಾಗ ಏನು ಮಾಡ್ತೀರಿ ಸರ್ ನೀವು? ಸರ್ ಆವಾಗ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಆ ಥರ ಮಾಡಿದ್ದೀವಿ. ಯಾಕಂತಂದರೆ ನಾನು ಆಪರೇಷನ್ ಥಿಯೇಟ್ರಲ್ಲಿ ಇರ್ತೇವೆ. ಸ್ಪೀಡ್ ಹೆಚ್ಚಿದಾಗ ಅವಾಗ ಏನೋ ಒಂದು ಕ್ವಾಟ್ರಿ ಅಂದರೆ ಕಲೆಕ್ಟ್ರ್ ಮಿಷನ್ ಅವಾಗ ಆಗ್ತದೆ. ಸೊ ಇಂಥದ್ದು ಆಗ್ಬಾರ್ದು ಅಂತೇಳಿ ಏನು ಮಾಡ್ತೇವೆ ಎಲ್ಲರಿಗೂ ಸಲಹೆ ಸೂಚನೆ ಅಂತಂದರೆ ಸ್ಪೀಡ್ ಚಂದ ಕಾಟನ್ ಕ್ಲೀನ್ ಮಾಡಬೇಕು, ಅವಾಗದು ಫೈರ್ ಎತ್ತಂಗಿಲ್ಲ. ಆ ಥರ ಏನಾಯ್ತಂದರೆ ನಾವು ಏನು ಸರ್ ಐಡಿಯಾ ಕೊಟ್ಟಿದ್ದಾರೆ ಅಂದರೆ ಒಂದು ಬ್ಲ್ಯಾಂಕೆಟ್ ಆಗಲಿ ಅಥವಾ ಯಾವುದ್ರ ಬಟ್ಟೆ ಆಗಲಿ ಅದು ಇಮಿಡಿಯೇಟ್ ಅವಾಗ ಬಂದ್ ಮಾಡಬೇಕು ಸರ್. ಏನೋ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದರೆ ಆ ಥರ ಒಂದು ಫಸ್ಟ್ ಏಡ್ ಥರ ಮಾಡಬಹುದು. ಒಂದು ವೇಳೆ ದೊಡ್ಡ ಪ್ರಮಾಣದಲ್ಲಾದರೆ ಏನು ಮಾಡ್ತೀರಿ? STP ಯಾಕಂದರೆ ಫೈರ್ ಆ್ಯಂಡ್ ಸೇಫ್ಟಿ ನೀವು ಅಳವಡಿಸಿದ್ರಿ, ಬಟ್ ನಮಗೆ ಗೊತ್ತಿದೆ, ಇಲ್ಲಿ ಸಾರ್ವಜನಿಕ ಗೊತ್ತಿದೆ ಯಾವುದೇ ಥರದ ಒಂದು ಕೆಲಸ ನಿರ್ವಹಿಸ್ತಿಲ್ಲ ಅಂತ ಕಣ್ಣಿಗೆ ಕಾಣ್ತಾ ಇದೆ ಸರ್. ಈಗ ಅದು ಪರಿಪೂರ್ಣವಾಗಿ ಕೆಲಸ ಯಾವಾಗ ಪೂರ್ಣ ಆಗುತ್ತೆ ಸರ್? ಏನು ಹಾಸ್ಪಿಟಲ್ಲು ಅದ್ರದ್ದು ಎಕ್ಸ್ಪೈರಿ ಆದ್ಮೇಲೆ ಮಾಡ್ತೀರಾ, ಏನು ತಿಂಗಳಲ್ಲಿ ಮಾಡ್ತೀರಾ, 6 ತಿಂಗಳಲ್ಲಿ ಮಾಡ್ತೀರಾ? ಇದು ನೀವು